ನಾಗೇಂದ್ರ ಅವರು ಇಡಿ ಸಿಬಿಐ ಎಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಅಂದ್ರೆ ಅವೆಲ್ಲ ಇವತ್ತಿಂದ ಏನಿರೋವಲ್ಲ. 50 ವರ್ಷದಿಂದನೂ ಇಡಿನೂ ಇದೆ, ಸಿಬಿಐ ಇದೆ. ಅವಾಗೇನು ಅವು ಪೊಲಿಟಿಕಲ್ ಆಗಿತ್ತ, ನಾನ್ ಪೊಲಿಟಿಕಲ್ ಆಗಿತ್ತ? ಸುಮ್ಮನೆ ಸಿಕ್ಕಾಕೊಂಡಿದ್ದಾರೆ. ಆಪಾದನೆ ಮಾಡುವಂಥದ್ದು ಕಳಂಕಿತ ಒಬ್ಬ ಸಚಿವನಿಗೆ ಗೌರವ ತರೋದಲ್ಲ. ಇಲ್ಲಿ ಪ್ರಮುಖವಾಗಿ ಹಂಗಾರೆ 187 ಕೋಟಿ ಹೆಂಗೋಯ್ತು? ಅವರದೇ ಇಲಾಖೆಯಲ್ಲಿ 187 ಕೋಟಿ ಹೋಗಿದ್ದಕ್ಕೆ ನಾಗೇಂದ್ರನ ಅಕೌಂಟ್ಗೆ 1.2 crores ಬಂದಿದೆಯಲ್ಲ, ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಹೋಗಿದೆ, ಅವ್ರ ಸಂಬಂಧಿಗಳ ಅಕೌಂಟ್ಗೆ ಹೋಗಿದೆ. ಆ ಸಂಬಂಧಿನೂ ಒಪ್ಕೊಂಡಿದ್ದಾರೆ, ನಾಗೇಂದ್ರನೇ ಕೊಟ್ಟಿರೋದು ಅಂತ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಅವರೇ ಒಪ್ಕೊಂಡಿದ್ದಾರೆ, ಸ್ಟೇಟ್ಮೆಂಟೇ ಮಾಡಿದ್ದಾರೆ. ಮತ್ತೆ ಈ ಹಣ 600 ಅಕೌಂಟ್ಗೆ ಡಿವೈಡ್ ಆಗಿದೆ. ಇಲಾಖೆ ಹಣ 600 ಅಕೌಂಟ್ಗೆ ಡಿವೈಡ್ ಆಗಕ್ಕೆ ಅಂದ್ರೆ ಮಂತ್ರಿ ಸಹಾಯ ಇಲ್ದಿರ ಹೆಂಗಾಗ್ತೈತೆ? ಮಂತ್ರಿ ಡೈರೆಕ್ಷನ್ ಇಲ್ದಿರ ಈ 600 ಅಕೌಂಟ್ ಹೆಂಗ್ ಓಪನ್ ಆಗ್ತೈತೆ? ಮತ್ತೆ ಅವ್ರ ಶಿಷ್ಯ ಕುಂಡಿ ನಾಗರಾಜ್, ಅವ್ರ ರೈಟ್ ಹ್ಯಾಂಡ್, ಅವನ ಅಕೌಂಟ್ಗೆ ದುಡ್ಡು ಹೋಗಿದೆ. ಈ ದುಡ್ಡೆಲ್ಲ ಆಂಧ್ರಾಗ್ ಹೋಗಿ, ಅಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಹೋಗಿ, ಅಲ್ಲಿಂದ ಎಲ್ಲ ಮತ್ತೆ ಬಳ್ಳಾರಿಗೆ ಬಂದಿದೆ. ಯಾಕೆ ಬೇರೆ ಕಡೆ ಹೋಗಕ್ ಆಗ್ತಾ ಇರಲ್ಲ? ಬಳ್ಳಾರಿ ಬಿಟ್ಟು ಬೇರೆ ಜಿಲ್ಲೆಗಳು ಯಾವುದು ಕರ್ನಾಟಕದಲ್ಲಿ ಇಲ್ಲಲ್ಲ, ಬರ್ಬೇಕಾಯ್ತು. ಬೇರೆ ಕಡೆ ಮೈಸೂರಿಗೆ ಹೋಗ್ಬೇಕಾಯ್ತು, ಬೆಳಗಾವಿಗೆ ಹೋಗ್ಬೇಕಾಯ್ತು. ಯಾಕೆ ಬಳ್ಳಾರಿಗೆ ಯಾಕೆ ಬಂದಿದೆ ದುಡ್ಡು? ಇವರ ಬಂಧುಗಳಿಗೆ ಯಾಕೆ ಬಂದಿದೆ ದುಡ್ಡು? ಇವ್ರ ಅಕೌಂಟ್ಗೆ ದುಡ್ಡು ಬಂದಿದೆಯಲ್ಲ, ಇವರ ರಿಲೇಷನ್ ಅಕೌಂಟ್ಗಳಿಗೆ ದುಡ್ಡು ಬಂದಿದೆ ಅಂದ್ರೆ ಇದು ಪ್ರೀ ಪ್ಲಾನಡ್ ಆಗಿ ಮಾಡಿರುವಂತ ಕಳ್ಳತನ. ಇದು ಈಗಾಗಲೇ ಸೆಂಟ್ರಲ್ ಸಿಬಿಐ ಈಗಾಗಲೇ ಚಾರ್ಜ್ ಶೀಟ್ ಹಾಕಿದ್ದಾರೆ. 3 ಚಾರ್ಜ್ ಶೀಟ್ ಇದೆ, 3ರಲ್ಲೂ ಇವರೇ ಅಪರಾಧಿ. ಇಡಿ ಚಾರ್ಜ್ ಶೀಟ್ ಹಾಕಿದೆ, ಅದರಲ್ಲೂ ಇವರೇ ಅಪರಾಧಿ. ಅಂದ್ರೆ ಕಳ್ತನ ಆಗಿರೋದು ಕರೆಕ್ಟ್ ಅಂತ ಸಿದ್ದರಾಮಯ್ಯನವರೇ ಅಸೆಂಬ್ಲಿಯಲ್ಲಿ ಹೇಳ್ಬಿಟ್ರು. 89 ಕೋಟಿ 187 ಕೋಟಿ ಅಲ್ಲ. ಹಂಗಾರೆ 89 ಹೆಂಗೋಯ್ತು? ಯಾರ ಹೇಳಿಕೆ ಮೇಲೆ ಹೋಯ್ತು? ಅಧಿಕಾರಿ ಡೈರೆಕ್ಷನ್ ಕೊಟ್ಟವ್ರು ಯಾರು? ಈಗೆಲ್ಲ ಅಧಿಕಾರಿಗಳೆಲ್ಲ ಬಾಯ್ ಬಿಟ್ಟಿದಾರಲ್ಲ, ನಮಗ್ ದುಡ್ಡು ಎಲ್ಲಿಂದ ಎಲ್ಲಿ ಕಳಿಸ್ದೆ ಎಲ್ಲ ಡೀಟೇಲ್ ಬಂದಿದೆಯಲ್ಲ. ಈಗ ಇವ್ರೇನು SIT ರಚನೆ ಮಾಡ್ಬಿಟ್ಟು ಕ್ಲೀನ್ ಚಿಟ್ ತಗೊಂಬಿಟ್ರೆ ಉಳಿದಂತ 4 ಸಂಸ್ಥೆಗಳು ಕೊಡ್ಬೇಕಲ್ಲ ಕ್ಲೀನ್ ಚಿಟ್. ಹಿಂದೆ ಈಶ್ವರಪ್ಪನ ಘಟನೆ ಆದಾಗ ಅವ್ರಿಗೂ ರಚನೆ ಮಾಡಿದ್ರಿ, ಅವ್ರಿಗೂ COD ತನಿಖೆ ಆಗಿತ್ತು, ಕ್ಲೀನ್ ಚಿಟ್ ಬಂತು. ನಾವು ಅದನ್ನ ಕಂಪ್ಲೀಟ್ ಕೋರ್ಟ್ ಅಲ್ಲಿ ಆಚೆ ಬರೋವರೆಗೂ ನಾವು ಅವ್ರನ್ನ ತಗೊಳಲ್ಲ ಅಂತ ಹೇಳಿದ್ರಿ, ನಾವು ತಗೊಂಡಿಲ್ಲ. ಇವಾಗೂ ಅಷ್ಟೇ, ಅವರು ಅಲ್ಲಿಂದ ತಗೊಂಬರ್ಲಿ ಕೋರ್ಟ್ ಇಂದ, ಸಿಬಿಐ ಇಂದ ಅಲ್ಲ. ಸಿಬಿಐ ಇಂದ ಬೇಡ, ನಾವು ಕೋರ್ಟ್ ಅಲ್ಲಿ ನಡೀತಾ ಇದೆಯಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ತಗೊಂಡ್ ಸೇರ್ಕೊಂಡ್ಲಿ, ನಮ್ಗೇನು ಸಿಬಿಐನಲ್ಲೂ ತರದ್ ಬೇಡ, ಇಡಿನೂ ತರದ್ ಬೇಡ. ಇಲ್ಲಿ ಸರ್ಕಾರಿ ಇದು ಡಿಫರೆಂಟ್. ಬೇರೆ ಅಲಿಗೇಷನ್ಗೂ ಬೇರೆ ಅಕ್ರಮಕ್ಕೂ ಇದು ಡಿಫರೆಂಟ್. ಡೈರೆಕ್ಟ್ ಆಗಿ ಟ್ರೆಜರಿಗೆ ಕೈ ಹಾಕಿ ಕನ್ನ ಹಾಕಿ ಬೀಗ ಹೊಡೆದು ತಗೊಂಡೋಗಿರುವಂತ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ್ ಪ್ರಶ್ನೆ ಅಲ್ಲ, ನಾವು ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ದು. ಏನ್ ನಾಗೇಂದ್ರ ನಾನು ಎಸ್ಟಿ ಅಂದ್ರೆ ಬೇರೆ ಎಸ್ಟಿಗಳು ಮಾಡ್ಲಿ, ಇನ್ನೂ 4 ಜನ ಇದಾರಲ್ಲ ಎಸ್ಟಿಗಳು ಆ ಜಿಲ್ಲೆಯಲ್ಲಿ, ಮಾಡ್ಲಿ. ಅವ್ರಿಗೆ ಲೇಡಿ ಕೋಟಾನೇ ಮಾಡ್ಲಿ, ಎಸ್ಟಿ ಲೇಡಿ ಇದಾರೆ. ಸುಮ್ನೆ ದಲಿತರ ಕೋಟ ಮಾಡೋದ್ ಬೇಡ. ಪಕ್ಕದಲ್ಲಿ ಯಾರ ಇದಾರೆ ನಿಮ್ ಜಿಲ್ಲೆಯವರು, ಅವ್ರಿಗೆ ಕೊಡಿ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡಿ. ತನಿಖೆ ಮಾಡ್ದಿರ ಅರೆಸ್ಟ್ ಆಗಿ ಜೈಲ್ಗೆ ಹೆಂಗ್ ಹೋದ್ರು ಇವರು? ತನಿಖೆ ಮಾಡ್ದಿರ ಚಾರ್ಜ್ ಶೀಟ್ ಹೆಂಗ್ ಹಾಕಿದ್ರು ಇವರು? 900 ಪೇಜು ಚಾರ್ಜ್ ಶೀಟ್ ಇರೋದು, 9,000 ಪೇಜು ಚಾರ್ಜ್ ಶೀಟ್ ಇರುವಂತದ್ದು. ಅದೆಂಗಾಯ್ತು? ತನಿಖೆ ಮಾಡ್ದಿರ ಅಷ್ಟೊಂದು ಮಾಹಿತಿ ಹೆಂಗ್ ಕಲೆಕ್ಟ್ ಆಯ್ತು? ಈಗ ನಾಗೇಂದ್ರ ಬೇಡಪ್ಪ, ಇರೋ ಎಲ್ಲಾ ಮಂತ್ರಿಗಳ ಮೇಲೆ ಹಾಕ್ಬೋದಾಯ್ತಲ್ಲ. ಸಿಬಿಐಗೆ ಕೋಪ ಇದ್ರೆ ಇನ್ನು ಉಳಿದಂತ ಮಂತ್ರಿಗಳಿದಾರಲ್ಲ, ಆ ಮಂತ್ರಿಗಳ ಮೇಲೆಲ್ಲ ಹಾಕ್ಬೋದಾಯ್ತಲ್ಲ. ಯಾಕೆ ಹಾಕಿಲ್ಲ? ನಿನ್ ಮೇಲೆ ಯಾಕೆ ಹಾಕಿದ್ದಾರೆ? ಕದ್ದಿದ್ಯಾ, ಅದಕ್ಕೆ ಹಾಕಿದ್ದಾರೆ.
ಈಗ ಈಶ್ವರಪ್ಪನ್ ಘಟನೆ ಆದಾಗೂ ಕೂಡ ಕಾಂಗ್ರೆಸ್ ಅವರು ಒಂದು 100 ಜನದ ಮೇಲೆ FIR ಇತ್ತು, ಅವ್ರ ಮೇಲೆ ತನಿಖೆ ಆಗ್ತಾ ಇತ್ತು, CBI ಇತ್ತು, ED ಇತ್ತು, ಲೋಕಾಯುಕ್ತ ಇತ್ತು. ಹೆಂಗೆ ಈಶ್ವರಪ್ಪಂದು ನೀವು ರಾಜೀನಾಮೆ ತಗೊಂಡ್ರಿ? ಹೆಂಗ್ ತಗೊಂಡ್ರಿ ಹೇಳಿ? ಈಶ್ವರಪ್ಪ ಏನೋ ಚೆಕ್ಕಲ್ಲಿ ತಗೊಂಡಿದ್ನ ಅಕೌಂಟ್ ಅಲ್ಲಿ? ನೀವು ಚೆಕ್ಕಲ್ಲಿ ತಗೊಂಡಿದ್ದೀರಲ್ಲ, ಡೈರೆಕ್ಟ್ ಆಗಿ ಚೆಕ್ಕಲ್ಲಿ ತಗೊಂಡಿರೋ ದಾಖಲೆ ಬಂದಿದೆಯಲ್ಲ ಈಗ CBI ರಿಪೋರ್ಟ್ ಅಲ್ಲಿ. ಈಶ್ವರಪ್ಪನ್ಗಾದ್ರೆ ಒಂದೇಯ ಅವ್ರನ್ನ ರಾಜೀನಾಮೆ ಕೊಡ್ಬೇಕು ಅಂತ ಏನ್ ಬಾವಿಗಿಳಿದು ತೊಡೆ ತಟ್ಟಿದ್ರಲ್ಲ, ಇವಾಗ ತಟ್ಟಿ ತೊಡೆ. ಅದು ಪಾರ್ಲಿಮೆಂಟ್ ವಿಚಾರ, ಇದು ಅಸೆಂಬ್ಲಿ ವಿಚಾರ. ನಾವು ಈ ನಾವೇ ಹೋರಾಟ ಮಾಡಿ ಅವ್ರನ್ನ ರಾಜೀನಾಮೆ ಕೊಡಿಸಿರೋದೇ ನಾವು, ಹಿಂದೆನೂ ಕೂಡ, ಇವಾಗೂ ರಾಜೀನಾಮೆ ಕೊಡಿಸೋದು ನಾವೇ. ತೀರ್ಮಾನ ಮಾಡ್ತೀರಿ ಶಾಸಕಾಂಗ ಸಭೆಯಲ್ಲಿ. ಇದು 3 ಜನ ಎನ್ಕೌಂಟರ್ ಆಗಿರೋ ಬಗ್ಗೆ ತಮಿಳುನಾಡು ಅಸೆಂಬ್ಲಿಯಲ್ಲಿ ಒಂದು ನಿರ್ಣಯ ಮಾಡಿದ್ದಾರೆ. ಅದು ನಮ್ಮ ರಾಜ್ಯಕ್ಕೆ ಮಾಡಿದಂತ ಅವಮಾನ. ಇದು ರಾಜ್ಯದ ಸಮಸ್ಯೆ. ಈ ರಾಜ್ಯದ ಸಮಸ್ಯೆಯನ್ನ ಇಲ್ಲೇ ಪರಿಹಾರ ಮಾಡಬೇಕು. ಅವರು ಕರ್ನಾಟಕದ ಮತದಾರರು, ಅವ್ರಿಗೆ ಅಲ್ಲಿ ಪರಿಹಾರ ಕೊಡ್ತೀನಿ, 15 ಲಕ್ಷ ಪರಿಹಾರ ಕೊಡ್ತೀನಿ, 20 ಲಕ್ಷ ಕೊಡ್ತೀನಿ ಪರಿಹಾರ. ಇದು ಒಳ್ಳೆ ಸಂಸ್ಕೃತಿ ಅಲ್ಲ. ಪಕ್ಕದ ರಾಜ್ಯ ಇದೆ, ನಾಳೆ ಇದೇ ತರ ಬೇರೆ ಘಟನೆ ಆದ್ರೆ ಕರ್ನಾಟಕದೂ ಅದೇ ತರ ಆಗುತ್ತೆ. ಇದೊಂದು ರೀತಿ ಭಾಷೆಯ ಸಂಘರ್ಷ ಮಾಡಕ್ಕೆ ಹೊರಟಿದ್ದಾರೆ ತಮಿಳುನಾಡವರು. ಇದು ಒಳ್ಳೇದಲ್ಲ. ಆದ್ರೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿರೋದು ಸ್ಪಷ್ಟ ಆಗಿದೆ, ಪಕ್ಕಾ ತಪ್ಪು ಮಾಡಿರೋದು. ದಿನಕ್ಕೆ ದಾಖಲೆಗಳು ಬಿಡುಗಡೆ ಆಗ್ತಾ ಇರೋದು ನೋಡ್ತಾ ಇದ್ರೆ, ಈಗ ತಪ್ಪಿಸ್ಕೊಂಡು ಹೋಗಿರೋ ವ್ಯಕ್ತಿ ವಿಡಿಯೋ ಮಾಡಿ ಅವನು ಹಾಕಿದ್ದಾನೆ. ಅದನ್ನ ಆ ವಿಡಿಯೋದಲ್ಲಿ ಹೇಳಿದ್ದಾನೆ, ನನಗೆ ಭಯ, ಪೊಲೀಸರು ಕಂಡ್ರೆ ಭಯ, ನಾನು ಏನೋ ಮಾಡ್ಬಿಡ್ತಾರೆ, ಅದಕ್ಕೆ ನಾನು ಬರ್ತಾ ಇಲ್ಲ ಅಂತಂದ್ರೆ. ಇದೆಲ್ಲಾನು ಕೂಡ ಕರ್ನಾಟಕ ಸರ್ಕಾರ ಏನೋ ಮುಚ್ಚಾಗ್ತಾ ಇದೆ ಅನ್ನೋದು ಅನಿಸ್ತಾ ಇದೆ. ಅದೇ ಕರ್ನಾಟಕ ಸರ್ಕಾರ ಸರಿಯಾಗಿ ತನಿಖೆ ಮಾಡಿದ್ರೆ ಈ ಸಮಸ್ಯೆ ಬರ್ತಾ ಇರಲ್ಲ. ಅದಕ್ಕೆ ತಮಿಳುನಾಡಿಗೆ ಒಂದು ವೆಪನ್ ಕೊಟ್ಟಂಗಾಗಿದೆ. ಇದು ಒಳ್ಳೇದಲ್ಲ. ಇನ್ ಮುಂದೆ ಆದರೂ ಸರ್ಕಾರ ಸರಿಯಾಗಿ ತನಿಖೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ವಾಲ್ಮೀಕಿ ನಿಗಮದ ಬಗ್ಗೆ ಅವ್ರನ್ನ ಬೇಗ ರಾಜೀನಾಮೆ ತಗೊಂಡ್ರೆ ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಬಿಡದಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಕುಡಿಯೋ ನೀರ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ರೇಷನ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ನೈಸ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಅದರಿಂದ ನನಗೆ ವಿಶ್ವಾಸ ಇದೆ. CM ಅವರು ನಿನ್ನೆ ಹೇಳಿದ್ರಲ್ಲ, ಬಹಳ ನಾನು ಭ್ರಷ್ಟಾಚಾರ ರಹಿತ ಸರ್ಕಾರ ಅಂತೇಳಿ. ಅವರು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡಂಗಿದ್ರೆ ನಾಗೇಂದ್ರನಿಂದ ರಾಜೀನಾಮೆ ತಗೊಂಡು ನಮಗೆ ಈ ಒಂದು ಬರದ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.